TV9 ಡಿಜಿಟಲ್ಗೆ ಸ್ವಾಗತ. ನಾನು ಕಿರಣ್. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆ ಈಗ ಕೊನೆ ಹಂತಕ್ಕೆ ಬಂದು ನಿಂತಿದೆ. ಪರಪ್ಪನಗರ ಜೈಲಿನಲ್ಲಿ ಈಗಾಗಲೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ 50 ದಿನಗಳ ಕಾಲ ಅಲ್ಲಿ ಪೂರೈಸಿದ್ದಾರೆ. ಇನ್ನು ಪೊಲೀಸರ ತನಿಖೆಯಲ್ಲಿ ಪ್ರಮುಖವಾಗಿ ಒಂದಷ್ಟು ರಿಪೋರ್ಟ್ಗಳು ಬರಬೇಕಾಗಿದ್ದು ಅವೆಲ್ಲವೂ ಕೂಡ ಈಗ ಹಂತ ಹಂತವಾಗಿ ಪೊಲೀಸರ ಕೈಗೆ ಸೇರಿದೆ. ಕಳೆದ ವಾರ ದರ್ಶನ್ನ ಆತ ರೇಣುಕಾಸ್ವಾಮಿ ಕೊಲೆ ಆಗಿದ್ದ ದಿನ ಆತ ಧರಿಸಿದಂಥ ಬಟ್ಟೆಯ ಮೇಲೆ ಸಿಕ್ಕಿದಂಥ ರಕ್ತದ ಕಲೆ ಅದು ರೇಣುಕಾಸ್ವಾಮಿ ಅನ್ನೋದು ಈಗಾಗಲೇ ನಾವು ಹೇಳಿದ್ವಿ. ಇನ್ನೊಂದಷ್ಟು ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಒಂದಷ್ಟು ಬಂದಿದೆ ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ನಲ್ಲಿ. ಮುಖ್ಯವಾಗಿ ಆ ದಿನ ದರ್ಶನ್ ಅಲ್ಲದೆ ಕೆಲ ಅಕ್ಯೂಸ್ಗಳು ರೇಣುಕಾಸ್ವಾಮಿ ಮೇಲೆ ಸಾಕಷ್ಟು ಆತನ ಮೇಲೆ ಹಲ್ಲೆ ಮಾಡ್ತಾರೆ. ಅವರ ಬಟ್ಟೆಗಳನ್ನು ಕೂಡ ಸ್ಯಾಂಪಲ್ ಆ ಬಟ್ಟೆಗಳನ್ನು ಕೂಡ ಫೋರೆನ್ಸಿಕ್ ಲ್ಯಾಬ್ಗೆ ಕೂಡ ಕಳಿಸ್ಕೊಟ್ಟಿದ್ರು. ಆ ಬಟ್ಟೆಗಳ ಮೇಲೆ ಬಿದ್ದಿದ್ದಂಥ ರಕ್ತದ ಕಲೆ ಅಲ್ಲಿ ಈಗ ಒಂದು ರಿಪೋರ್ಟ್ ಬಂದಿರುವಂಥದ್ದು ಅವರ ಮೇಲೆ ಕೂಡ ಬಿದ್ದಂಥ ರಕ್ತದ ಕಲೆ ಕೂಡ ಅದು ರೇಣುಕಾಸ್ವಾಮಿದು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ. ಅಷ್ಟೇ ಅಲ್ಲ, ರೇಣುಕಾಸ್ವಾಮಿಗೆ ಹೊಡೆದ್ರಲ್ಲ ಏನು ಒಂದು ದೊಣ್ಣೆ ಇರ್ಬೋದು, ಬೆಲ್ಟ್ ಇರ್ಬೋದು, ಅದನ್ನು ಕೂಡ ಟೆಸ್ಟ್ಗೆ ಕಳಿಸಿದ್ರು ಲ್ಯಾಬ್ಗೆ. ಅಲ್ಲೂ ಕೂಡ ಸಿಕ್ಕಂಥ ಮಾಹಿತಿ ಪ್ರಕಾರ ಆ ಬೆಲ್ಟ್ ಇರ್ಬೋದು, ದೊಣ್ಣೆ ಇರ್ಬೋದು, ಅಲ್ಲಿ ಬ್ಲಡ್ಡು ಕೂಡ ರೇಣುಕಾಸ್ವಾಮಿದು ಅನ್ನೋದು ಕೂಡ ಕನ್ಫರ್ಮ್ ಆಗಿದೆ ಈಗ ರಿಪೋರ್ಟ್ ಬಂದಿರೋದು. ಇಷ್ಟೇ ಅಲ್ಲ, ನಂತರ ಬಾಡಿಯನ್ನು ನೀವು ಶೆಡ್ಡಿಂದ ಅಂದರೆ ರಾಜರಾಜೇಶ್ವರಿ ನಗರ ಶೆಡ್ಡಿಂದ ತೊಗೊಬಂದು ಕಾಮಾಕ್ಷಿ ಪಾಳ್ಯದಲ್ಲಿರುವಂಥ ಏನು ಡ್ರೈನೇಜ್ಗೆ ಬಿಸಾಕ್ತಾರಲ್ಲ, ಆ ಗಾಡೀಲಿ ಬರಬೇಕಾದ್ರೆ ಸಾಕಷ್ಟು ರಕ್ತದ ಕಲೆ ಗಾಡಿಯಲ್ಲಿ ಇತ್ತು. ಜೊತೆಗೆ ಅಲ್ಲಿ ಆತನ ಬಾಡಿಯನ್ನು ಎತ್ತಿ ತೆಗೆದು ಗಾಡೀಲಿ ಹಾಕಿದಾಗ ಅವರ ಮೈ ಮೇಲೆ ರಕ್ತದ ಕಲೆ ಇರ್ಬೋದು, ಗಾಡಿ ಮೇಲೆ ರಕ್ತದ ಕಲೆ ಇರ್ಬೋದು, ಎಲ್ಲವನ್ನೂ ಕೂಡ ಮಾಡಿದರೆ. ಆಮೇಲೆ ಜೊತೆಗೆ ಒಂದಷ್ಟು ಫಿಂಗರ್ ಪ್ರಿಂಟ್ಗಳು ಕೂಡ ಆ ಶೆಡ್ನಲ್ಲಿ ಸಿಕ್ಕಂಥ ಕೆಲ ಫಿಂಗರ್ ಪ್ರಿಂಟ್ ಇರ್ಬೋದು, ಜೊತೆಗೆ ವೆಹಿಕಲಲ್ಲಿ ಸಿಕ್ಕಂಥ ಫಿಂಗರ್ ಪ್ರಿಂಟ್ ಇರ್ಬೋದು, ಎಲ್ಲವೂ ಕೂಡ ಮ್ಯಾಚಿಂಗ್ ಮಾಡಿದಾಗ ಅಕ್ಯೂಸ್ಗಳದೇ ಆ ಫಿಂಗರ್ ಪ್ರಿಂಟು ಅನ್ನೋದು ಕನ್ಫರ್ಮ್ ಆಗಿದೆ. ಹಾಗಾಗಿ ಸಾಕಷ್ಟು ಎವಿಡೆನ್ಸ್ಗಳು ಈಗಾಗಲೇ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಕ್ಕಿದೆ. ಇನ್ನೂ ಕೂಡ ಇವತ್ತು ಅಂದರೆ ಬೆಂಗಳೂರು ಪೊಲೀಸರಿಗೆ ಇವತ್ತು ಒಂದು 6 ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ಗಳು ಕೂಡ ಈಗಾಗಲೇ ಸೇರಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ. ಅವು ಹಂತವಾಗಿ ಇನ್ನೂ ಕೂಡ ಅಂದರೆ ಈ ಪ್ರಕರಣದಲ್ಲೇ ಅಕ್ಯೂಸ್ಗಳ ಇನ್ವಾಲ್ವ್ಮೆಂಟ್ಗೆ ಸಾಕಷ್ಟು ಇರುವಂಥದ್ದು ಆ ಪ್ರಕರಣದಲ್ಲಿ ಇನ್ವಾಲ್ವ್ಮೆಂಟ್ ಇರುವಂಥದ್ದು ಸಾಕಷ್ಟು ಈಗಾಗಲೇ ಪ್ರೂವ್ ಆಗ್ತಾ ಹೋಗ್ತಾ ಇದೆ. ಇನ್ನು ನೆಕ್ಸ್ಟ್ ಮಂತ್ ಫಸ್ಟ್ ವೀಕ್ ಅಥವಾ 10ನೇ ತಾರೀಕು ಒಳಗಡೆ ಈಗಾಗಲೇ ಅಕ್ಯೂಸ್ಗಳು ಪ್ರತಿಯೊಬ್ಬರದ್ದು ರೋಲ್ ಏನು, ಅದರ ಪವಿತ್ರ ಗೌಡಂದ ಈ ಪ್ರಕರಣದಲ್ಲಿ ರೋಲ್ ಏನು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಈ ಪ್ರಕರಣದಲ್ಲಿ ರೋಲ್ ಏನು, ವಿನಯ್ದು ರೋಲ್ ಏನು, ಈಗ ಪ್ರತಿಯೊಂದು ಅರೆಸ್ಟ್ ಆಗಿರುವಂಥ ಅಕ್ಯೂಸ್ಗಳದ್ದು ರೋಲ್ ಏನು ಅನ್ನೋದನ್ನು ಚಾರ್ಜ್ ಶೀಟ್ನಲ್ಲಿ ಚಾರ್ಜಸನ್ನು ಫ್ರೇಮ್ ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಪೂರಕವಾಗಿ ಎವಿಡೆನ್ಸನ್ನು ಕೂಡ ಅಂದರೆ ಕಿಡ್ನಾಪ್ ಆಗಿದ್ದ ಬಂದಾಗ ಅಲ್ಲಿ ಅವರು ಅಕ್ಯೂಸ್ಗಳ ಪಾತ್ರ ಏನು, ಅವ್ರಿಗೆ ಸಿಕ್ಕಂಥ ಎವಿಡೆನ್ಸ್ಗಳೇನು, ಐ ವಿಟ್ನೆಸ್ಗಳೇನು, ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಇರ್ಬೋದು, ಅವರ ಮೊಬೈಲನ್ನು ಮ್ಯಾಪಿಂಗ್ ಮಾಡ್ಬೋದು. ಅಂದರೆ ಅವರು ಚಿತ್ರದುರ್ಗದಿಂದ ಕಿಡ್ನಾಪ್ ಮಾಡ್ಕೊಂಡಾಗ ಅಲ್ಲಿಂದ ಬರೋ ಟೈಮು, ಅಲ್ಲಿ ಸಿಕ್ಕಂಥ ಐ ವಿಟ್ನೆಸ್ಸು, ಆ ಟವರ್ ಲೊಕೇಶನ್ ಇರ್ಬೋದು, ಬೆಂಗಳೂರಿಗೆ ಬಂದಿರ್ಬೋದು, ನಂತರ ಅಲ್ಲಿಂದ ಶೆಡ್ಡಿಗೆ ಕರ್ಕೊಂಡು ಹೋಗಿರೋವಂಥದ್ದು ಇರ್ಬೋದು. ಜೊತೆಗೆ ದರ್ಶನ್ ಕೂಡ ಪಬ್ಬಲ್ಲಿ ಕೂತಿರ್ತಾರೆ, ಅವ್ರಿಗೆ ಫೋನ್ ಕಾಲ್ ಬಂದಾಗ ಅದು ಎಷ್ಟೊತ್ತಿಗೆ ಫೋನ್ ಕಾಲ್ ಬಂದಿತ್ತು, ಆ ಟೈಮಲ್ಲಿ ಫೋನ್ ಮಾಡಿದವ್ರು ಯಾವ ಸ್ಥಳದಲ್ಲಿದ್ದರು, ಶೆಡ್ಡಲ್ಲಿದ್ದರು, ಇವ್ರಿಗೆ ಕಮ್ಯುನಿಕೇಟ್ ಆಗಿರೋದು ಎಷ್ಟೊತ್ತಿಗೆ, ನಂತರ ದರ್ಶನು ಶೆಡ್ಗೆ ಹೋಗಿದ್ದು ಎಷ್ಟೊತ್ತಿಗೆ, ಜೊತೆಗೆ ಅಲ್ಲಿಂದ ಹೊರಗಡೆ ಬಂದಿದ್ದು ಎಷ್ಟೊತ್ತಿಗೆ, ಮತ್ತು ಮನೆಗೆ ಬಂದು ಮತ್ತೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಅವರು ಮತ್ತೆ ಅಲ್ಲಿಂದ ಮತ್ತೆ ಮೈಸೂರಿಗೆ ಹೋಗಿದ್ದು ಎಷ್ಟೊತ್ತಿಗೆ, ಅಲ್ಲಿ ನೋಡಿದವ್ರು ಯಾರು, ಅಲ್ಲಿದ್ದಂಥ CCTV ಕ್ಯಾಮ್ರಾದಲ್ಲಿ DVR ಈಗಾಗಲೇ ಡಿಲೀಟ್ ಆಗಿತ್ತು, ಅದನ್ನೆಲ್ಲ ರಿಟ್ರೀವ್ ಮಾಡಿದಾಗ ಮೊಬೈಲ್ ಲೊಕೇಶನ್ನು ಮ್ಯಾಚ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಅಂದರೆ ಕಂಪ್ಲೀಟಾಗಿ ಆತನ ಆ 3 ದಿನಗಳ ಕಾಲ ಅಂದರೆ ಅರೆಸ್ಟ್ ಆಗೋವರೆಗೂ, ಅಂದರೆ ರೇಣುಕಾಸ್ವಾಮಿಯ ಕೊಲೆ ಆಗ ಕೆಲ ಗಂಟೆಗಳ ಹಿಂದೆ ನಂತರ ಅರೆಸ್ಟ್ ಆಗೋವರೆಗೂ ಕೂಡ ಕಂಪ್ಲೀಟಾಗಿ ಒಂದು ಆರ್ಡ್ರಲ್ಲೇ ಮಾಡ್ಕೊಂಡು ಬರ್ತಾರೆ. ಈ ಟೈಮಲ್ಲಿ ಇಲ್ಲಿದ್ದ, ಈ ಸ್ಪಾಟಲ್ಲಿ ಇಂಥವ್ರು ಇವ್ನು ನೋಡಿದರು, ಇಂಥ ಅದಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಪ್ರತಿಯೊಂದು ಕೂಡ ಈಗಾಗಲೇ ಎವಿಡೆನ್ಸನ್ನು ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದನ್ನೆಲ್ಲವೂ ಕೂಡ ನೆಕ್ಸ್ಟ್ ಮಂತ್ ಫಸ್ಟ್ ವೀಕಲ್ಲಿ ಚಾರ್ಜಸ್ ಫ್ರೇಮ್ ಮಾಡಿಕೊಂಡು ಆ ಎವಿಡೆನ್ಸನ್ನು ಫೋರೆನ್ಸಿಕ್ ಲ್ಯಾಬ್ ರಿಪೋರ್ಟ್ ಇರ್ಬೋದು ಅವನ್ನೆಲ್ಲವೂ ಕೂಡ ಕ್ರೋಢೀಕರಿಸಿ ನ್ಯಾಯಾಲಯಕ್ಕೆ ಸಬ್ಮಿಷನ್ ಮಾಡ್ತಾರೆ. ಜೊತೆಗೆ ಇನ್ನೊಂದು ಮುಖ್ಯವಾಗಿ ಈ ಪ್ರಕರಣವನ್ನು ಕೂಡ ಯಾಕೆಂದರೆ ಸ್ಪೆಷಲ್ ಕೇಸ್ ಆಗಿ ತೊಗೋಬೇಕು, ಟ್ರಯಲ್ನ ಬೇಗ ಮುಗಿಬೇಕು. ಯಾಕೆಂದರೆ ಭಾಳಷ್ಟು ಇಡೀ ಕರ್ನಾಟಕದಲ್ಲೇ ಬೇರೆ ಬೇರೆ ನ್ಯಾಷನಲ್ ವೈಡ್ ಸುದ್ದಿ ಆಗಿರೋದ್ರಿಂದ ಜಾಸ್ತಿ ಇದನ್ನು ಟ್ರಯಲಲ್ಲಿ ಎಳ್ಕೊಂಡು ಹೋದರೆ, ಅಂದರೆ ಅದು 2 ವರ್ಷ 3 ವರ್ಷ 4 ವರ್ಷ ಕೋರ್ಟಲ್ಲಿ ಎಳ್ಕೊಂಡು ಹೋದರೆ ಸಾಕ್ಷಿಗಳ ನಾಶ ಅಥವಾ ಅದಕ್ಕೆ ಸಂಬಂಧಪಟ್ಟಂತೆ ಬಂದು ಸಾಕ್ಷಿಗಳನ್ನು ಹೇಳೋಕ್ಕೂ ಕೂಡ ಹೋಗುತ್ತೆ. ಆಮೇಲೆ ಈ ತನಿಖೆ ಮಾಡಿದ ಅಧಿಕಾರಿಗಳು ಕೂಡ ಅದಕ್ಕೆ ಗ್ರಾವಿಟಿ ಒಂದು ಇಂಟ್ರೆಸ್ಟ್ ಕಮ್ಮಿ ಆಗ್ತಾ ಹೋಗುತ್ತೆ. ಹಾಗಾಗಿ ಈಟಲ್ಲಿ ಇರಬೇಕಾದ್ರೆ ಈ ಪ್ರಕರಣವನ್ನು ಟ್ರಯಲ್ ಮುಗಿಸ್ಬೇಕು ಅನ್ನೋದು ಪೊಲೀಸರ ಒಂದು ಉದ್ದೇಶ ಆಗಿದೆ. ಹಾಗಾಗಿ ಅದನ್ನು
ರೆಗ್ಯುಲರ್ ಕೋರ್ಟ್ಗಿಂತ ಸ್ಪೆಷಲ್ ಕೋರ್ಟ್ ಇದಕ್ಕೆ ಅಂತಲೇ ಎಕ್ಸ್ಕ್ಲೂಸಿವ್ ಆಗಿ ಒಂದು ಕೋರ್ಟನ್ನು ಮಾಡಿ ವಿಚಾರಣೆ ಮಾಡಿದಾಗ ಬೇಗ ಡೇಟಸ್ಗಳ ಸಿಗುತ್ತೆ, ಜೊತೆಗೆ ಎವಿಡೆನ್ಸ್ಗಳು ಕೂಡ ಫಾಸ್ಟಾಗಿ ಆಗುತ್ತೆ. ಒಂದು 6-7 ತಿಂಗಳಲ್ಲಿ ಕಂಪ್ಲೀಟಾಗಿ ಇದು ಒಂದು ಕೇಸನ್ನು ಮುಕ್ತಾಯ ಆಗುತ್ತೆ. ಅದರಲ್ಲಿ ಎಷ್ಟು ಮಟ್ಟಿಗೆ ಅವ್ರ ಚಾರ್ಜಸ್ಗೆ ಯಶಸ್ವಿ ಆಗ್ತಾರೆ ಪೊಲೀಸರು, ಚಾರ್ಜಸ್ಸನ್ನು ಏನು ಎವಿಡೆನ್ಸ್ ಕೊಟ್ಟಿದ್ದಾರೆ ಅದನ್ನು ಪ್ರೂವ್ ಮಾಡೋದ್ರಲ್ಲಿ ಕೋರ್ಟಲ್ಲಿ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತಾರೆ, ಅದಕ್ಕೆ ಡಿಫೆನ್ಸ್ ಆಗಿ ಅವರು ಯಾವ ರೀತಿ ಅದನ್ನು ಟ್ಯಾಕಲ್ ಮಾಡ್ತಾರೆ ಅನ್ನೋದು ಒಂದು ಕಡೆ. ಹಾಗಾಗಿ ಸ್ಪೆಷಲ್ ಕೋರ್ಟ್ ಮಾಡಬೇಕು ಅನ್ನೋದು ಒಂದು ಈಗಾಗಲೇ ಅದ್ರ ಬಗ್ಗೆ ಮಾತುಕತೆ ಆಗ್ತದೆ. ಅದು ಆಗಲಿಲ್ಲ ಅಂದರೂ ಕೂಡ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಏನಿದೆ ಆ ಫಾಸ್ಟ್ ಟ್ರ್ಯಾಕ್ ಕೋರ್ಟಲ್ಲಿ ಈ ಕೇಸನ್ನು ಕೂಡ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ವಿಚಾರಣೆ ಮಾಡಬೇಕು ಅನ್ನೋದು ಕೂಡ ಪೊಲೀಸರ ಒಂದು ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂತೆ ಏನು ಲೀಗಲ್ ಪ್ರೋಸೆಸ್ ಇದೆ ಅವನ್ನೆಲ್ಲವೂ ಕೂಡ ಪ್ರೊಸೀಜರನ್ನು ಈಗಾಗಲೇ ಪೊಲೀಸರು ಮಾಡ್ತಾ ಇದ್ದಾರೆ. ಒಟ್ಟಾರೆ ದಿನ ದಿನ ಹೋಗ್ತಾ ಇದ್ದಂತೆ ಈಗಾಗಲೇ ಸಂಬಂಧಪಟ್ಟಂತೆ ದರ್ಶನ್ ಏನು ಆ ಒಂದು ಕೃತ್ಯದಲ್ಲಿ ಭಾಗಿಯಾದ ಎಲ್ಲ ರೀತಿಯ ಎವಿಡೆನ್ಸ್ಗಳನ್ನು ಸಾಕ್ಷಿ ಕಲೆ ಹಾಕಿದ್ರೆ ಪೊಲೀಸರು ಈಗ ಯಶಸ್ವಿಯಾಗಿದ್ದಾರೆ.